ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮತ್ತೊಂದು ನಿಮ್ಮ ಹತ್ರ ಒಳ್ಳೆ DIY ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹಳೆ ಗ್ಯಾಸ್ಕೆಟ್ ಇದ್ದರೆ, ಟೈನ್ ದಾರ ಇದ್ದರೆ ಸಾಕಾಗುತ್ತೆ, ಇನ್ನೇನು ಬೇಡ. ಆದರೆ ಮುಖ್ಯವಾಗಿ ಒಂದು 10ರಿಂದ 15 ನಿಮಿಷ ಟೈಮ್ ಅಂತೂ ಬೇಕೇ ಬೇಕಾಗುತ್ತೆ. ಏನಿಲ್ಲ, ಈ ಥರ ದಾರ ತೊಗೊಂಡು, ಟೈನ್ ದಾರ ತೊಗೊಂಡು, ಈ ಥರ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ, ಆಲ್ಮೋಸ್ಟ್ ನನ್ನ ಅಂದಾಜು ಒಂದು 5ರಿಂದ 6 ಸೆಂಟಿಮೀಟರ್ ಕಟ್ ಮಾಡ್ಕೊಂಡಿದ್ದೀನಿ. ಆ ಥರ ದಾರಗಳನ್ನ ಕಟ್ ಮಾಡ್ಕೊಳ್ಳಿ. ಟೈನ್ ದಾರನ ಈ ಥರ ಪೀಸ್ ಥರ ಕಟ್ ಮಾಡಿಕೊಂಡು ಈ ಥರ ಲೂಪ್ ಮಾಡ್ಕೊಳ್ತಾ ಬನ್ನಿ. ಲೂಪ್ನ ನೀಟಾಗಿ ನೋಡ್ಕೊಳ್ಳಿ. ಒಳಗಡೆಯಿಂದ ಡಬಲ್ ಫೋಲ್ಡ್ ಮಾಡಿಕೊಂಡು ಲೂಪ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ನೋಡಿ, ಈ ಥರ ಡಬಲ್ ತೊಗೊಂಡು ಅದರೊಳಗಡೆಯಿಂದ ಕೆಳಗಡೆ ಎಂಡ್ ಇರುತ್ತಲ್ಲ, ಫೋಲ್ಡೆಡ್ ಆಗಿ ಕೆಳಗಡೆ ಎಂಡ್ ಇರುತ್ತಲ್ಲ, ಆ ಎಂಡನ್ನ ಅದರೊಳಗಡೆಯಿಂದ ತಗೊಳ್ತಾ ಬನ್ನಿ. ಈ ಥರ ತಗೊಳ್ತಾ ಬಂದು ಟೈಟ್ ಮಾಡ್ಕೊಳ್ಳಿ. ಯಾಕಂದರೆ ಅದಕ್ಕೇನು ಗ್ರಿಪ್ ಇರೋದಿಲ್ಲ. ಆದಷ್ಟು ನೀವು ಹಾಕಿದಾಗ ಟೈಟ್ ಮಾಡ್ಕೊಬೇಕು. ಎಷ್ಟು ಟೈಟ್ ಮಾಡ್ಕೊತೀರೋ ಅಷ್ಟು ನೀಟಾಗಿ ಗ್ರಿಪ್ಪಾಗಿ ಕುಂತಿರುತ್ತೆ. ಯಾಕಂದರೆ ಗ್ಯಾಸ್ಕೆಟು ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಜಾರ್ಕೆ ಥರ ಇರುತ್ತೆ. ಬಟ್ ನೀವು ಟೈಟ್ ಮಾಡೋದ್ರಿಂದ ಟೈನ್ ದಾರ ಏನಿಲ್ಲ, ನೀವು ಎಷ್ಟು ಟೈಟ್ ಎಳಿತೀರೋ ಅಷ್ಟು ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಸೊ ಆದಷ್ಟು ನೋಡಿ, ಈ ಥರ ಲೂಪ್ ತೊಗೊಂಡು ಲೂಪ್ ಒಳಗಡೆನ ಈ ಥರ ಮಾಡಿಕೊಂಡು ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಈ ಥರ ಫುಲ್ಲು ಹತ್ತತ್ರ ನೀಟಾಗಿ ಲೂಪ್ ಕ್ರಿಯೇಟ್ ಮಾಡಿಕೊಂಡು ಇದೇ ಥರನೇ ಟೈಟಿಗೆ ಮಾಡ್ಕೊಳ್ತಾ ಬನ್ನಿ. ಆದಷ್ಟು ಎಲ್ಲ ಹತ್ತತ್ರ ಮಾಡೋದಕ್ಕೆ ಟ್ರೈ ಮಾಡಿ. ಸ್ವಲ್ಪನೂ ಗ್ಯಾಪ್ ಕೊಡಬೇಡಿ. ಗ್ಯಾಪ್ ಕೊಡಲಿಲ್ಲ ಅಂದರೆ ತುಂಬ ಹತ್ತತ್ರ ಬರೋದ್ರಿಂದ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಟೈಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆವಾಗ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇವಾಗ ರಿವರ್ಸ್ ಮಾಡಿದ್ರೆ ನಾವು ಲೂಪ್ ಮಾಡಿರ್ತೀವಲ್ಲ, ಆ ಲೂಪು ಈ ಥರ ಒಂದು ಅದಾಗದೇ ಡಿಸೈನ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಆಮೇಲೆ ಈ ಥರ ಒಂದು ಫೆವಿ ಗ್ಲೂ ತೊಗೊಂಡು ಅದರಲ್ಲಿ ಸ್ವಲ್ಪ ಆ ನಾಟ್ ಹತ್ರನೇ ಗ್ಲೂ ಮಾಡ್ಕೊಳ್ತಾ ಬನ್ನಿ. ಈ ಥರ ಗ್ಲೂ ಮಾಡೋದ್ರಿಂದ ಟೈಟ್ ಮಾಡಿರ್ತೀವಿ, ಅಕಸ್ಮಾತ್ ಬಿಚ್ಕೊಳ್ಳೋ ಅದರ ಚಾನ್ಸಸ್ಸು ಇರೋದಿಲ್ಲ ಗ್ಲೂ ಹಾಕೋದ್ರಿಂದ. ಸ್ವಲ್ಪನೇ ಹಾಕಿದ್ದೀನಿ ಅಷ್ಟೇ ನಾನು. ಆಮೇಲೆ ಸ್ಟ್ರಿಂಗ್ಸ್ ಎಲ್ಲ ಚೆನ್ನಾಗಿ ಬಿಚ್ಕೊಂಬಿಡಿ. ಫುಲ್ಲು ಲೂಸ್ ಮಾಡಿಕೊಂಡು, ಟೈನ್ ದಾರ ಗೊತ್ತಲ್ಲ ನಿಮಗೆ, ರೋಲ್ ಆಗಿರುತ್ತೆ, ಅದನ್ನು ನೀಟಾಗಿ ಬಿಚ್ಕೊಂಡು ಈ ಥರ ಒಂದು ಯಾವ ಥರ ಹಳೆ ಕೂಮ್ ಏನಾದ್ರು ತೊಗೊಂಡು ನೀಟಾಗಿ ಹೀಗೆ ಬಿಡಿಸ್ಕೊಳ್ತಾ ಹೋಗಿ. ಈ ಥರ ಬಿಡಿಸ್ಕೊಳ್ತಾ ಇರೋದ್ರಿಂದ ಅದು ನೀಟಾಗಿ ಫ್ರೀಯಾಗಿ ಫೆದರ್ ಲುಕ್ ಬರ್ತಾ ಹೋಗುತ್ತೆ. ಆಮೇಲೆ ನೀಟಾಗಿ ಮೆಷರ್ಮೆಂಟ್ ಇಟ್ಕೊಂಡು ಸರ್ಕಲ್ ಶೇಪ್ ಥರ ಬರೋ ಥರ ಎಡ್ಜಸ್ನ ಸಮನಾಗಿ ಕಟ್ ಮಾಡ್ಕೊಳ್ತಾ ಬನ್ನಿ. ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಒಂದು ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊಳ್ಳಿ. ಇದೇನಿಲ್ಲ, ವಾಟ್ರ್ ಮತ್ತು ಗ್ಲೂ ಮಿಕ್ಸ್ಚರು. ಇದನ್ನು ಮಾಡಿಕೊಂಡು ನೀಟಾಗಿ ಸ್ಪ್ರೇ ಮಾಡ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದರಿಂದ ಆ ಫೆದರು ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ಮತ್ತೊಂದು ದಾರ ತೊಗೊಂಡು ಲೂಪ್ ಮಾಡ್ಕೊಳ್ಳಿ. ಅದು ಯಾಕಂದರೆ ಹ್ಯಾಂಗ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಥರ ಹ್ಯಾಂಗ್ ಮಾಡಿದ್ರೆ ವಾಲ್ಗೆ ರೆಡಿ ಆಗುತ್ತೆ DIY. ನೀವು ಮಾಡಿ ನೋಡಿ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಈ ಪ್ಲ್ಯಾಂಟರ್ ತೋರಿಸಿದ್ದೀನಿ. ಯಾರ್ಯಾರು ನೋಡಿಲ್ವೋ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ನಮ್ಮ ಮನೆ ನಾವೇ ಅಲಂಕಾರ ಮಾಡ್ಕೊಬೋದು.